ನೋಡ್ರಿ ಸ್ಟೇಷನ್ ಬಲ್ಲಿ ನಿಲ್ಲಿಸ್ತಿತ್ತು. ಇವಾಗ ಹೋಗಿ ಅಲ್ಲೇ ವಿಡಿಯೋ ಮಾಡಿಬಿಡ್ತೀನಿ ಬುದ್ಧ ಇದು ಹೋಗಿ ಜಾಗಕ್ಕೆ. 2000 years later. ಬಂದು ತಲುಪಿದ್ ನೋಡ್ರಿ ದೇವಸ್ಥಾನ ಬಲ್ಲಿಗೆ. ಇದು ಕೂಡ ಈಗ ದೇವಸ್ಥಾನ ಕೂಡ ಅನ್ಬೋದು. ಇವರು ಬುದ್ಧ ಅವರು ಇದ್ದು ಹೋಗಿದಂತೆ, ಅಷ್ಟೊಂದು ಗೊತ್ತಿಲ್ಲ ನನಗೆ. ಹಂಗೆ ಇಲ್ಲಿ ಸ್ವಲ್ಪ ಜನರು ಹಂಗೆ ಅಂತಿದ್ರು ಬುದ್ಧ ಕಟ್ಟಿಸಿದ್ರು ಅಲ್ಲಿ ಮ್ಯಾಗೆ ಅಂತ. ಅಲ್ಲಿ ಪೂರ ಮ್ಯಾಗೆ ಕಾಣಿಸ್ತಿದಲ್ಲ, ಅಲ್ಲಿ 800 kg ಟನ್ಸ್ ಒಂದು ಕಲ್ಲು ಇಟ್ಟಿದ್ದಾರೆ ಅಂತೆ. ಆ ಕಲ್ಲನ್ನು ತೆಗೆದ್ರೆ ಪೂರ ಅದು ಗುಡಿನೇ ಬೀಳ್ಬೋದಂತೆ ಅಂತ ಹೇಳಿದ್ದಾರೆ ನನಗೆ. ಅಷ್ಟೇ ನೋಡ್ರಿ ನನಗೆ ಗೊತ್ತಿದ್ದಷ್ಟು ನಾನು ಹೇಳೇನ್ರಿ ನಿಮಗೆ. ಮತ್ತು ಮುಂದಕ್ಕೆ ಹೋಗೋಣ. ನೋಡ್ಬೋದು ಯಾವ ಥರ ಕಟ್ಟಿದ್ದಾರೆ ಅಂತ. ಸ್ವಲ್ಪ ಜಪಾನ್ ಟೈಪ್ ಐತೆ ಹಂಗೆ. ಜಪಾನ್ ಚೀನಾ ಕಡೆಗೆ ಹೆಂಗೆ ಕಟ್ಟಿರ್ತಾರೆ ಆ ಥರನೇ ಕಟ್ಟಿದ್ದಾರೆ ಈ ಕಡೆ. ಮತ್ತು ಇವಾಗ ಶ್ರೀಲಂಕಾ ಆ ಕಡೆ ಈ ಕಡೆ ಹೋಗಿರ್ತಾರಲ್ಲ ಬುದ್ಧ ಅವರು, ಇಲ್ಲಿ ಇಂಡಿಯಾಕ್ಕೆ ಕೂಡ ಬಂದಿದ್ದಾರಂತೆ. ಇಂಡಿಯಾದಲ್ಲಿ ಬಂದು ಹಂಗೆ ಕಟ್ಟಿ ಹೋಗಿದ್ದಾರೆ ಅವರು. ನೋಡ್ಬೋದು ಇದೆ ಚಂದ, ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಮತ್ತು ನಾನು ರೂಮ್ ಒಳಗೆ ಬಂದಿದ್ದೀನಿ. ಒಂದು ಪೂರ ಒಂದು ಐತೆ ಲ್ಯಾಬ್ ಥರ, ಅಲ್ಲಿ ಎಲ್ಲ ತೊಗೋಬೋದು ಇಂಥವು ಸಾಮಾನುಗಳು. ಜಪಾನ್ನಲ್ಲಿ ಚೀನಾದಲ್ಲಿ ಆ ಕಡೆ ಸಿಗ್ತವಲ್ಲ ಇಂಥವೇ, ಇಲ್ಲಿ ಕೂಡ ಇಂಡಿಯಾದಲ್ಲಿ ಇಟ್ಟಿದ್ದಾರೆ ಆ ಟೈಪ್ನಲ್ಲಿ. ಇಷ್ಟೇ ಗೈಸ್, ನನ್ನ ವಿಡಿಯೋ ಚಲೋ ಅನಿಸುತ್ತೆ ಅಂದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಒಂದಂದರೆ ಒಂದು ಅಲ್ಲ ಗೈಸ್, ಎಷ್ಟು ಮಾಡ್ತೀರ ಅಷ್ಟು ಮಾಡಿ. ನನಗೆ ಸ್ವಲ್ಪ ಲೈಕ್ ಫಾಲೋವರ್ಸ್ ಬೇಕಾಗಿದೆ. ಇದೇ ಥರ ಚಲೋ ದೇವಸ್ಥಾನ ಅಂಥವು ಇಂಥವು ತೋರಿಸ್ತೀನಿ, ನಿಮಗೆ ಫಾಲೋ ಮಾಡಿ ಅಷ್ಟೇ. ಬಾಯ್.